ಉಡುಪಿಯ ಪ್ರಸಿದ್ಧ ಬಟ್ಟೆ ಮಳಿಗೆಯಲ್ಲಿ ಮಿಸ್ ಫೈರಿಂಗ್ ಆಗಿದೆ. ಬನ್ನಂಜಿಯ ಜಯಲಕ್ಷ್ಮಿ ಬಟ್ಟೆ ಮಳಿಗೆಯಲ್ಲಿ ಆಗಿರುವಂತಹ ಘಟನೆ ಇದು. ಟಾಯ್ಲೆಟ್ನಲ್ಲಿ ವಾರಸುದಾರರಿಲ್ಲದಂತಹ ಒಂದು ಪಿಸ್ತೂಲ್ ಪತ್ತೆಯಾಗಿತ್ತು. ಅಲ್ಲಿಗೆ ತೆರಳಿದ್ದಂತಹ ಸಿಬ್ಬಂದಿ ದುರ್ಗಪ್ಪ, ಮಳಿಗೆಯ ಸಿಬ್ಬಂದಿಯವರು ದುರ್ಗಪ್ಪ ಏಕಾಏಕಿ ಪಿಸ್ತೂಲ್ನ ಟ್ರಿಗರ್ನ ಒತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಳಿಗೆಯಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಘಟನೆಯಲ್ಲಿ ಟ್ರಿಗರ್ನ ಪ್ರೆಸ್ ಮಾಡಿದಂತಹ ದುರ್ಗಪ್ಪಗೆ ಗಾಯವಾಗಿದ್ದು ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಡಿವೈಎಸ್ಪಿ ದಿನಕರ್ ತಂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಉಡುಪಿಯ ಪ್ರಸಿದ್ಧ ಬಟ್ಟೆ ಮಳಿಗೆಯಲ್ಲಿ ಆಗಿರುವಂತಹ ಫೈರಿಂಗ್ ಇದು. ಟಾಯ್ಲೆಟ್ನಲ್ಲಿ ವಾರಸುದಾರರಿಲ್ಲದಂತಹ ಒಂದು ಪಿಸ್ತೂಲ್ ಪತ್ತೆಯಾಗಿತ್ತು. ಅಲ್ಲಿಗೆ ತೆರಳಿದ್ದಂತಹ ಮಳಿಗೆಯ ಸಿಬ್ಬಂದಿ ದುರ್ಗಪ್ಪ ಅವರ ಕಣ್ಣಿಗೆ ಈ ಪಿಸ್ತೂಲ್ ಬೀಳುತ್ತೆ. ತಕ್ಷಣ ಅವರು ಏನಿದು ಅಂತ ಹೇಳಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಟ್ರಿಗರ್ನ ಪ್ರೆಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪಿಸ್ತೂಲ್ನಿಂದ ಗುಂಡು ಹಾರಿ ದುರ್ಗಪ್ಪ ಅವರಿಗೆ ಘಟನೆಯಲ್ಲಿ ಗಾಯವಾಗಿದೆ. ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಮಳಿಗೆಗೆ ಬಂದವರು ಯಾರಾದ್ರೂ ಈ ಪಿಸ್ತೂಲ್ನ ಇಲ್ಲಿ ಬಿಟ್ಟು ಹೋದ್ರ? ಈ ಪಿಸ್ತೂಲ್ನ ವಾರಸುದಾರರು ಯಾರು? ಯಾವ ಉದ್ದೇಶಕ್ಕಾಗಿ ಈ ಪಿಸ್ತೂಲ್ನ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ರು? ಟಾಯ್ಲೆಟ್ನಲ್ಲಿ ಅದನ್ನ ಬಿಟ್ಟು ಹೋಗಿದ್ ಯಾಕೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ಈ ಪಿಸ್ತೂಲ್ ಯಾರದ್ದು, ಯಾಕಾಗಿ ಬಿಟ್ಟು ಹೋದ್ರು ಅನ್ನುವಂಥ ಮಾಹಿತಿ ಏನಾದ್ರೂ ಲಭ್ಯ ಆಗಿದೆಯಾ? ಜೊತೆಗೆ ದುರ್ಗಪ್ಪ ಅವರ ಕಂಡೀಷನ್ ಸದ್ಯ ಯಾವ ರೀತಿ ಆಗಿದೆ? ಪರೀಕ್ಷಿತ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಸದ್ಯಕ್ಕೆ ಗಾಯಕ್ಕೆ ಒಳಗಾಗಿರುವಂತಹ ದುರ್ಗಪ್ಪ ಅವರ ಕಂಡೀಷನ್ ಯಾವ ರೀತಿ ಆಗಿದೆ? ಜೊತೆಗೆ ಈ ಪಿಸ್ತೂಲ್ ಯಾರದ್ದು, ಯಾಕಾಗಿ ತೆಗೆದುಕೊಂಡು ಬಂದ್ರು ಅನ್ನುವಂತಹ ಮಾಹಿತಿ ಏನಾದ್ರೂ ಲಭ್ಯ ಆಗಿದೆಯಾ ಪರೀಕ್ಷಿತ್? ಎಸ್ ವಿದ್ಯಾ, ಸದ್ಯಕ್ಕೆ ಆ ಮಾಹಿತಿ ಯಾವ್ದು ಸದ್ಯಕ್ಕೆ ಲಭ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈಗ ತನಿಖೆ ಮಾಡ್ತಾ ಇದೆ. ಪೊಲೀಸ್ ಪಿಸ್ತೂಲ್ ಯಾವುದು ಮತ್ತೆ ಹೇಗೆ ಬಂತು ಅನ್ನೋ ರೀತಿಯಲ್ಲಿ ತನಿಖೆ ಮಾಡ್ತಾ ಇದೆ. ಯಾಕಂದ್ರೆ ಜಯಲಕ್ಷ್ಮಿ ಸಿಲ್ಕ್ಸ್ ಬಟ್ಟೆ ಮಳಿಗೆಯಲ್ಲಿ ಬಹಳಷ್ಟು ಪ್ರತಿನಿತ್ಯ ಸಾವಿರಾರು ಮಂದಿ ಗ್ರಾಹಕರು ಬರ್ತಾ ಇರ್ತಾರೆ. ಅಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಯಾವುದೇ ಮೆಟಲ್ ಡಿಟೆಕ್ಟರ್ ಇಲ್ಲ. ಆ ಮೆಟಲ್ ಡಿಟೆಕ್ಟರ್ ಇದ್ರೆ ಯಾವುದೇ ಗನ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಸದ್ಯಕ್ಕೆ ಯಾವುದೇ ಮೆಟಲ್ ಡಿಟೆಕ್ಟರ್ ಇಲ್ಲ. ಹಾಗಾಗಿ ಯಾವ ಗ್ರಾಹಕ ಬಂದು ಅಲ್ಲಿ ಟಾಯ್ಲೆಟ್ ಅಲ್ಲಿ ಪಿಸ್ತೂಲ್ ಇಟ್ಟು ನಿತ್ಯ ಕ್ರಮ ಮುಗಿಸಿ ಹೋಗಿರ್ಬೋದು ಮತ್ತು ಅಲ್ಲಿ ಬಿಟ್ಟು ಹೋಗಿರ್ಬೋದು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಜೊತೆಗೆ ಏನು ಕ್ಲೀನಿಂಗ್ ಮಾಡ್ತಾರೆ ಅವನಿಗೆ ಆ ಗನ್ ಸಿಕ್ಕಿದೆ. ಹಾಗಾಗಿ ಅವನು ಮಿಸ್ಫೈರ್ ಮಾಡಿದ್ದಾನೆ. ಲೋಡ್ ಆದ ಗನ್ ಅದು ಮಿಸ್ಫೈರ್ ಆಗಿದೆ ಅನ್ನೋ ಮಾಹಿತಿ ಸದ್ಯದ ಮಟ್ಟಿಗೆ ಆ ಸ್ಥಳದಲ್ಲಿ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವ ಗ್ರಾಹಕ ಯಾರು ಮತ್ತೆ ಅವನ ಏನು ಲೈಸೆನ್ಸ್ ಇದೆಯಾ? ಯಾಕಂದ್ರೆ ಜಯಲಕ್ಷ್ಮಿ ಮಳಿಗೆಯ ಮಾಲಕರ ಹತ್ರ ಯಾವುದೇ ಗನ್ ಲೈಸೆನ್ಸ್ ಇಲ್ಲ. ಹೀಗಾಗಿ ಆ ಲೈಸೆನ್ಸ್ ಇರೋ ಏನು ಲೈಸೆನ್ಸ್ ಇದ್ದ ವ್ಯಕ್ತಿ ಯಾರು ಮತ್ತು ಆ ಲೈಸೆನ್ಸ್ ಇದ್ದು ತನ್ನ ಅಥವಾ ಇಲ್ಲದೆ ತನ್ನ ಮತ್ತು ಆ ತಪ್ಪಿಗೆ ಏನಾದ್ರು ಬಿಟ್ಟು ಹೋದ್ನ ಅನ್ನೋ ನಿಟ್ಟಿನಲ್ಲಿ ತನಿಖೆ ಶುರುವಾಗಿದೆ. ಮತ್ತು ಏನು ಗಾಯಕ್ಕೆ ಒಳಗಾದ ಆ ವ್ಯಕ್ತಿ ದುರ್ಗಪ್ಪ ಏನಿದ್ದಾನೆ ಆತನಿಗೆ ಸದ್ಯಕ್ಕೆ ಮಣಿಪಾಲದಲ್ಲಿ ಚಿಕಿತ್ಸೆ ಸಿಗ್ತಾ ಇದ್ದಾರೆ. ಸದ್ಯಕ್ಕೆ ಆತ ಚೇತರಿಸಿಕೊಳ್ತಾ ಇದ್ದಾನೆ. ಚಿಕಿತ್ಸೆಗೆ ರಿಸ್ಪಾನ್ಸ್ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಸದ್ಯಕ್ಕೆ ಜಯಲಕ್ಷ್ಮಿ ಸಿಲ್ಕ್ಸ್ ಮಳಿಗೆಯಲ್ಲಿ ಜನದ ಘಟನೆಯಿಂದ ಸದ್ಯಕ್ಕೆ ಗ್ರಾಹಕರು ಒಂದು ರೀತಿಯ ಆತಂಕಕ್ಕೊಳಗಾಗಿದ್ದಾರೆ ಮತ್ತು ಅಲ್ಲಿ ಸಿಬ್ಬಂದಿಗಳು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಸದ್ಯಕ್ಕೆ ಪೊಲೀಸರು ಎಲ್ಲ ರೀತಿಯ ಎಲ್ಲ ಆಯಾಮಗಳು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೂಡ ಅರುಣ್ ಹೇಳಿದ್ದಾರೆ. ಅವರು ಕೂಡ ಸದ್ಯಕ್ಕೆ ಇನ್ನು ಆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಬಳಿಕ ಮಾಧ್ಯಮಕ್ಕೆ ನಾವು ಮಾಹಿತಿ ಕೊಡ್ತೇವೆ ಅಂತ ಹೇಳಿ ಮಾಹಿತಿಯನ್ನ ಸದ್ಯಕ್ಕೆ ನೀಡುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.